ಜಗತ್ತಿನಲ್ಲಿ ಅತಿ ದೊಡ್ಡ ಜ್ಞಾನಿ ಯಾರು ಗೊತ್ತೇ? ನನಗೆಲ್ಲವೂ ತಿಳಿದಿದೆ ಎಂಬ ಅಹಂಕಾರವನ್ನು ಬಿಟ್ಟು ಹೊಸದನ್ನು ಕಲಿಯಲು ಸದಾ ಸಿದ್ಧರಿರುವವರು ಮಾತ್ರ ನಿಜವಾದ ಜ್ಞಾನಿಗಳು. ನಿಮ್ಮ ಜೀವನದಲ್ಲಿ ನೀವು ಹೊಸದನ್ನು ಕಲಿಯಲು ಬಯಸಿದರೆ ಮೊದಲು ನನಗೆಲ್ಲ ಗೊತ್ತು ಎನ್ನುವ ಅಹಂಕಾರದ ಕಪ್ ಅನ್ನು ಖಾಲಿ ಮಾಡಿ. ಸ್ನೇಹಿತರೆ, ಇಂದು ನಾವು ತಿಳಿಯಬೇಕಾದದ್ದು ಜ್ಞಾನದ ಬಗ್ಗೆ ಅಲ್ಲ, ಬದಲಿಗೆ ನಮ್ಮಲ್ಲಿರುವ ಹಳೆಯ ವಿಚಾರಗಳನ್ನು ಬಿಡುವುದರ ಬಗ್ಗೆ. ಒಮ್ಮೆ ಈ ಕಥೆಯನ್ನು ಕೇಳಿ, ನಿಮ್ಮ ಜೀವನವು ಬದಲಾದರೂ ಆಶ್ಚರ್ಯವಿಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಬ್ಬ ಪ್ರಸಿದ್ಧ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಒಬ್ಬ ಜೆನ್ ಗುರುವಿನ ಬಳಿಗೆ ಬಂದರು. ತನಗೆ ಜೆನ್ ತತ್ವಗಳ ಬಗ್ಗೆ ಎಲ್ಲವೂ ತಿಳಿಯಬೇಕು ಎಂಬುದು ಅವರ ಆಸೆಯಾಗಿತ್ತು. ಗುರುಗಳು ಅವರಿಗೆ ಕುಳಿತುಕೊಳ್ಳಲು ಹೇಳಿದರು ಮತ್ತು ಚಹಾವನ್ನು ಸಿದ್ಧಪಡಿಸಿದರು. ಗುರುಗಳು ಪ್ರಾಧ್ಯಾಪಕರ ಕಪ್ಗೆ ಚಹಾವನ್ನು ಸುರಿಯಲು ಪ್ರಾರಂಭಿಸಿದರು. ಕಪ್ ಪೂರ್ತಿ ತುಂಬಿತು, ಆದರೆ ಗುರುಗಳು ನಿಲ್ಲಿಸಲಿಲ್ಲ. ಚಹಾ ಕಪ್ನಿಂದ ಹೊರ ಚೆಲ್ಲಿ ಮೇಜಿನ ಮೇಲೆ ಹರಿಯತೊಡಗಿತು. ಪ್ರಾಧ್ಯಾಪಕರು ಇದನ್ನು ನೋಡಿ ತಡೆಯಲಾರದೆ ಹೇಳಿದರು, ನಿಲ್ಲಿಸಿ, ಕಪ್ ಪೂರ್ತಿ ತುಂಬಿದೆ, ಇನ್ನು ಒಂದು ಹನಿಯು ಒಳಗೆ ಹೋಗಲು ಸಾಧ್ಯವಿಲ್ಲ. ಆಗ ಗುರುಗಳು ಶಾಂತವಾಗಿ ಹೇಳಿದರು, ಈ ಕಪ್ನಂತೆ ನೀವು ಸಹ ನಿಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭಿಪ್ರಾಯಗಳಿಂದ ತುಂಬಿದ್ದೀರಿ. ಮೊದಲು ನಿಮ್ಮ ಕಪ್ಪನ್ನು ಖಾಲಿ ಮಾಡಿ. ಮೊದಲು ನಿಮ್ಮ ಕಪ್ಪನ್ನು ಖಾಲಿ ಮಾಡದ ಹೊರತು ನಾನು ನಿಮಗೆ ಜೆನ್ ಬಗ್ಗೆ ಹೇಗೆ ಕಲಿಸಲು ಸಾಧ್ಯ? ಮೊದಲು ನಿಮ್ಮ ಕಪ್ಪನ್ನು ಖಾಲಿ ಮಾಡಿ ಬನ್ನಿ. ನಾವು ಹೊಸದನ್ನು ಕಲಿಯಬೇಕಾದರೆ ಮೊದಲು ಹಳೆಯದನ್ನು ಬಿಡಲು ತಯಾರಿರಬೇಕು. ನಿಮ್ಮ ಮನಸ್ಸು ಅಹಂಕಾರದಿಂದ ತುಂಬಿದ್ದರೆ ಜ್ಞಾನದ ಅಮೃತ ಹರಿಯಲು ಅಲ್ಲಿ ಜಾಗವಿರುವುದಿಲ್ಲ. ನೆನಪಿಡಿ, ಕಲಿಯುವವನು ಮಾತ್ರ ಬೆಳೆಯುತ್ತಾನೆ. ಈ ಜೆನ್ ಕಥೆಗಳು ನಮ್ಮ ಜೀವನಕ್ಕೆ ತುಂಬಾ ಚೆನ್ನಾಗಿ ಹೋಲುತ್ತವೆ. ಸಾಲು ಚಿಕ್ಕದಾದರೂ ಅರ್ಥ ತುಂಬಾ ಆಳವಾಗಿರುತ್ತವೆ. ಕೆಲವೊಂದಿಷ್ಟು ಜೆನ್ ಕಥೆಗಳು ನಮ್ಮ ಬದುಕಿಗೆ ಎಷ್ಟು ಚೆನ್ನಾಗಿ ಹೋಲುತ್ತವೆ ಎಂದು ನೋಡೋಣ ಬನ್ನಿ. ಸ್ನೇಹಿತರೆ, ಯಾರೋ ನಮಗೆ 10 ವರ್ಷದ ಹಿಂದೆ ಅಂದ ಒಂದು ಮಾತು ಇಂದಿಗೂ ನಮಗೆ ನೋವು ನೀಡುತ್ತಿರುತ್ತದೆ. ಯಾರೋ ಮಾಡಿದ ಅವಮಾನವನ್ನು ನಾವು ಇಂದಿಗೂ ತಲೆಯಲ್ಲೇ ಹೊತ್ತು ತಿರುಗುತ್ತಿರುತ್ತೇವೆ. ಈ ಹೊರೆ ನಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತಿದೆ ಎಂದು ನಿಮಗನಿಸುತ್ತಿದೆಯಾ? ಹಾಗಿದ್ದರೆ ಈ ಇಬ್ಬರು ಸನ್ಯಾಸಿಗಳ ಕಥೆಯನ್ನು ಕೇಳಿ. ಇದು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಬಹುದು. ಒಮ್ಮೆ ಇಬ್ಬರು ಜೆನ್ ಸನ್ಯಾಸಿಗಳು ತಮ್ಮ ಆಶ್ರಮಕ್ಕೆ ಮರಳುತ್ತಿದ್ದರು. ಒಬ್ಬ ಹಿರಿಯ ಸನ್ಯಾಸಿ, ಇನ್ನೊಬ್ಬ ಯುವ ಸನ್ಯಾಸಿ. ದಾರಿಯಲ್ಲಿ ಒಂದು ದೊಡ್ಡ ನದಿ ಸಿಕ್ಕಿತು. ಆ ದಿನ ಮಳೆ ಬಂದಿದ್ದರಿಂದ ನದಿಯಲ್ಲಿ ನೀರು ತುಂಬಿ ಹರಿಯುತ್ತಿತ್ತು ಮತ್ತು ದಂಡೆಯ ಮೇಲೆ ಕೆಸರು ತುಂಬಿತ್ತು. ಅಲ್ಲಿ ಒಬ್ಬಳು ಸುಂದರ ಯುವತಿ ನಿಂತಿದ್ದಳು. ಅವಳು ನದಿಯನ್ನು ದಾಟಬೇಕಿತ್ತು, ಆದರೆ ಕೆಸರಿನಲ್ಲಿ ತನ್ನ ರೇಷ್ಮೆ ಬಟ್ಟೆಗಳು ಹಾಳಾಗುತ್ತವೆ ಮತ್ತು ನೀರಿನ ರಭಸಕ್ಕೆ ತಾನು ಕೊಚ್ಚಿ ಹೋಗಬಹುದು ಎಂಬ ಭಯ ಅವಳಿಗಿತ್ತು. ಜೆನ್ ಸನ್ಯಾಸಿಗಳಿಗೆ ಹೆಣ್ಣು ಮಕ್ಕಳನ್ನು ಮುಟ್ಟುವುದು ಅಥವಾ ಅವರ ಹತ್ತಿರ ಹೋಗುವುದು ನಿಷಿದ್ಧವಾಗಿತ್ತು. ಯುವ ಸನ್ಯಾಸಿ ಅವಳನ್ನು ನೋಡಿಯೂ ನೋಡದಂತೆ ಸುಮ್ಮನೆ ಮುಂದೆ ಸಾಗಿದನು. ಆದರೆ ಹಿರಿಯ ಸನ್ಯಾಸಿ ಅವಳ ಬಳಿ ಹೋದರು. ಏನು ಮಾತನಾಡದೆ ಅವಳನ್ನು ತಮ್ಮ ಭುಜದ ಮೇಲೆ ಎತ್ತಿಕೊಂಡು ರಭಸವಾಗಿ ಹರಿಯುತ್ತಿದ್ದ ನದಿಯನ್ನು ದಾಟಿಸಿ ಅವಳನ್ನು ಸುರಕ್ಷಿತವಾಗಿ ಇನ್ನೊಂದು ದಂಡೆಯ ಮೇಲೆ ಇಳಿಸಿದರು. ಆಕೆ ಧನ್ಯವಾದ ಹೇಳಿ ತನ್ನ ದಾರಿಯಲ್ಲಿ ಹೋದರು. ಇಬ್ಬರು ಸನ್ಯಾಸಿಗಳು ತಮ್ಮ ನಡಿಗೆಯನ್ನು ಮುಂದುವರೆಸಿದರು. ದಾರಿಯುದ್ದಕ್ಕೂ ಯುವ ಸನ್ಯಾಸಿ ಒಳಗೊಳಗೆ ಕುದಿಯುತ್ತಿದ್ದನು. ಅವನಿಗೆ ಗುರುಗಳ ವರ್ತನೆ ಇಷ್ಟವಾಗಲಿಲ್ಲ. ಒಬ್ಬ ಸನ್ಯಾಸಿಯಾಗಿ ಹೆಣ್ಣನ್ನು ಮುಟ್ಟುವುದು ಸರಿಯೇ? ಗುರುಗಳೇಕೆ ಹೀಗೆ ಮಾಡಿದರು ಎಂಬ ಪ್ರಶ್ನೆ ಅವನ ತಲೆಯಲ್ಲಿ ಕೊರೆಯುತ್ತಿತ್ತು. ಹಲವು ಗಂಟೆಗಳ ಕಾಲ ಸುಮ್ಮನೆ ನಡೆದ ನಂತರ ಯುವ ಸನ್ಯಾಸಿ ತಡೆಯಲಾರದೆ ಕೇಳಿಯೇ ಬಿಟ್ಟನು, ಗುರುಗಳೇ, ಸನ್ಯಾಸಿಗಳಾದ ನಾವು ಸ್ತ್ರೀಯರನ್ನು ಮುಟ್ಟಬಾರದು ಎಂಬ ನಿಯಮವಿದೆ ಅಲ್ವೇ? ಆದರೆ ನೀವು ಆ ಯುವತಿಯನ್ನು ಭುಜದ ಮೇಲೆ ಹೊತ್ತು ನದಿ ದಾಟಿಸಿದಿರಿ, ಇದು ಸರಿಯೇ? ಹಿರಿಯ ಸನ್ಯಾಸಿ ನಗುತ್ತಾ ಯುವ ಸನ್ಯಾಸಿಯ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು, ಮಗು, ನಾನು ಆ ಯುವತಿಯನ್ನು ಆ ನದಿಯ ದಂಡೆಯ ಮೇಲೆ ಇಳಿಸಿ ಬಂದೆ. ಆದರೆ ನೀನು ಅವಳನ್ನು ಇನ್ನೂ ನಿನ್ನ ಮನಸ್ಸಿನಲ್ಲಿಯೇ ಹೊತ್ತುಕೊಂಡು ತಿರುಗುತ್ತಿದ್ದೀಯಲ್ವಾ? ಯುವ ಸನ್ಯಾಸಿಗೆ ತನ್ನ ತಪ್ಪಿನ ಅರಿವಾಯಿತು. ಹಿರಿಯ ಸನ್ಯಾಸಿ ಆ ಕೆಲಸವನ್ನು ಕೇವಲ ಒಂದು ಸಹಾಯವಾಗಿ ಮಾಡಿದ್ದರು ಮತ್ತು ಅದನ್ನು ಅಲ್ಲಿಗೆ ಮರೆತಿದ್ದರು. ಆದರೆ ಯುವ ಸನ್ಯಾಸಿ ಆ ಘಟನೆಯನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅನಾವಶ್ಯಕ ಭಾರವನ್ನು ಹೊರುತ್ತಿದ್ದ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮಗೆ ಅನ್ಯಾಯ ಮಾಡಿದವರನ್ನು, ನಮ್ಮನ್ನು ನೋಯಿಸಿದವರನ್ನು ನಾವು ಮನಸ್ಸಿನಲ್ಲೇ ಹೊತ್ತು ತಿರುಗುತ್ತಿರುತ್ತೇವೆ. ಘಟನೆ ಮುಗಿದು ಹೋಗಿರುತ್ತದೆ, ಆದರೆ ಅದರ ನೆನಪಿನ ಹೊರೆ ನಮ್ಮನ್ನು ಸುಡುತ್ತಿರುತ್ತದೆ. ಆ ಹೊಳೆಯನ್ನು ಅಲ್ಲಿಗೆ ಇಳಿಸಿಬಿಡಿ, ಆಗ ಮಾತ್ರ ನೀವು ಜೀವನದ ಹಾದಿಯಲ್ಲಿ ಹಗುರವಾಗಿ ಸಾಗಲು ಸಾಧ್ಯ. ಸ್ನೇಹಿತರೆ, ಯಾರಾದರೂ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದರೆ ನೀವು ಏನು ಮಾಡುತ್ತೀರಿ? ತಕ್ಷಣ ಸಿಟ್ಟಿಗೇಳುತ್ತೀರಿ, ಜಗಳವಾಡುತ್ತೀರಿ ಅಲ್ವೇ?
ಆದರೆ ಜಪಾನ್ನ ಒಬ್ಬ ಜೆನ್ ಗುರು ಹಕುಯಿನ್ ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ ರೀತಿ ಕೇಳಿದರೆ ನೀವು ದಂಗಾಗುತ್ತೀರಿ. ಅವರು ನೀಡಿದ ಆ ಒಂದು ಉತ್ತರ ನಿಮ್ಮ ಜೀವನದ ಸಂಘರ್ಷಗಳನ್ನೇ ಇಲ್ಲದಂತೆ ಮಾಡಬಹುದು. ಒಂದು ಹಳ್ಳಿಯಲ್ಲಿ ಹಕುಯಿನ್ ಎಂಬ ಹೆಸರಿನ ಜೆನ್ ಗುರುಗಳಿದ್ದರು. ಹಳ್ಳಿಯ ಜನರೆಲ್ಲರಿಗೂ ಅವರ ಮೇಲೆ ಅಪಾರ ಗೌರವವಿತ್ತು. ಅವರೊಬ್ಬ ಪರಮ ಜ್ಞಾನಿ ಮತ್ತು ಪವಿತ್ರ ವ್ಯಕ್ತಿ ಎಂದು ಎಲ್ಲರೂ ನಂಬಿದ್ದರು. ಅದೇ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗಳಿದ್ದಳು. ಆಕೆಗೆ ಒಬ್ಬ ಯುವಕನೊಂದಿಗೆ ಪ್ರೇಮವಿತ್ತು ಮತ್ತು ಆಕೆ ಗರ್ಭಿಣಿಯಾದಳು. ಮದುವೆಯಾಗದ ಮಗಳು ಗರ್ಭಿಣಿಯಾದದ್ದು ತಿಳಿದು ತಂದೆ ತಾಯಿ ಕೋಪೋದ್ರಿಕ್ತರಾದರು. ಆ ಮಗು ಯಾರದ್ದು ಎಂದು ಅವರು ಪೀಡಿಸಲು ಶುರು ಮಾಡಿದರು. ಹೆದರಿದ ಆ ಯುವತಿ ತನ್ನ ಪ್ರಿಯಕರನನ್ನು ಕಾಪಾಡಲು ಸುಳ್ಳು ಹೇಳಿದಳು. ಈ ಮಗುವಿಗೆ ಕಾರಣ ಜೆನ್ ಗುರು ಹಕುಯಿನ್ ಎಂದು ಹೇಳಿದಳು. ಇಡೀ ಹಳ್ಳಿಯೇ ಬೆಚ್ಚಿ ಬಿದ್ದಿತು. ಭಕ್ತಿ ತೋರಿಸುತ್ತಿದ್ದ ಜನರೆಲ್ಲರೂ ಒಮ್ಮೆಲೆ ಶತ್ರುಗಳಾದರು. ಆಕ್ರೋಶಗೊಂಡ ತಂದೆ ಗುರುಗಳ ಆಶ್ರಮಕ್ಕೆ ನುಗ್ಗಿ ಅವರ ಮೇಲೆ ಕೆಟ್ಟದಾಗಿ ಕಿರುಚಾಡಿ ಅವಮಾನಿಸಿದರು. ಗುರುಗಳು ಇದೆಲ್ಲವನ್ನು ಶಾಂತವಾಗಿ ಕೇಳಿಸಿಕೊಂಡರು. ಅವರು ನೀಡಿದ ಏಕೈಕ ಉತ್ತರ ಹೌದೇ, ಅದನ್ನು ಬಿಟ್ಟು ಬೇರೆ ಏನು ಹೇಳಲೇ ಇಲ್ಲ. ಕೆಲವು ತಿಂಗಳುಗಳ ನಂತರ ಮಗು ಜನಿಸಿತು. ತಂದೆ ಆ ಮಗುವನ್ನು ಎತ್ತಿಕೊಂಡು ಹೋಗಿ ಗುರುಗಳ ಕೈಗಿಟ್ಟು, ಇಗೋ ನಿನ್ನ ಪಾಪದ ಫಲ, ನೀನೇ ಇದನ್ನು ಸಾಕಿಕೋ ಎಂದು ಎಸೆದು ಬಂದನು. ಗುರುಗಳು ಮಗುವನ್ನು ಪ್ರೀತಿಯಿಂದ ಸ್ವೀಕರಿಸಿದರು. ಅಕ್ಕಪಕ್ಕದ ಮನೆಯವರು ಅವರಿಗೆ ಹಾಲು ಕೊಡಲು ಒಪ್ಪುತ್ತಿರಲಿಲ್ಲ. ಎಲ್ಲರೂ ಅವರನ್ನು ಹೀಯಾಳಿಸುತ್ತಿದ್ದರು. ಗುರುಗಳು ಭಿಕ್ಷೆ ಬೇಡಿ ಮಗುವನ್ನು ಅತ್ಯಂತ ಕಾಳಜಿಯಿಂದ ಸಾಕಿದರು. 1 ವರ್ಷ ಕಳೆಯಿತು. ಆ ಯುವತಿಗೆ ತನ್ನ ತಪ್ಪಿನ ಅರಿವಾಗಿ ಸಂಕಟ ತಾಳಲಾರದೆ ಸತ್ಯವನ್ನು ಒಪ್ಪಿಕೊಂಡಳು. ಆ ಮಗುವಿಗೆ ಕಾರಣ ಹಕುಯಿನ್ ಗುರುಗಳಲ್ಲ, ಹಳ್ಳಿಯಲ್ಲಿದ್ದ ಒಬ್ಬ ಆ ಯುವಕ ಎಂದು. ಹಳ್ಳಿಯ ಜನರು ಮತ್ತು ತಂದೆ ಗಾಬರಿಯಾದರು. ತಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ಅವರಿಗೆ ಅರ್ಥವಾಯಿತು. ಅವರೆಲ್ಲರೂ ಓಡಿ ಹೋಗಿ ಗುರುಗಳ ಕಾಲು ಹಿಡಿದು ಕ್ಷಮೆ ಕೇಳಿದರು. ಮಗುವನ್ನು ವಾಪಸ್ ಕೇಳಿದರು. ಗುರುಗಳು ಮಗುವನ್ನು ಅವರ ಕೈಗೆ ನೀಡುತ್ತಾ ಮತ್ತೊಮ್ಮೆ ಅಷ್ಟೇ ಶಾಂತವಾಗಿ ಹೇಳಿದರು, ಹೌದೇ ಎಂದು. ಸ್ನೇಹಿತರೆ, ಈ ಕಥೆಯ ಸಾರಾಂಶವೇನು ಗೊತ್ತೇ? ಹಕುಯಿನ್ ಅವರಿಗೆ ಸತ್ಯ ಗೊತ್ತಿತ್ತು. ಜನರು ಹೊಗಳಿದಾಗ ಅವರು ಅಹಂಕಾರ ಪಡಲಿಲ್ಲ, ತೆಗಳಿದಾಗ ಅವರು ಕುಸಿದು ಹೋಗಲಿಲ್ಲ. ಅವರಿಗೆ ತಮ್ಮ ಆತ್ಮಸಾಕ್ಷಿಯ ಮೇಲೆ ನಂಬಿಕೆ ಇತ್ತು. ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾವು ದಿನವಿಡೀ ಅದರ ಬಗ್ಗೆ ಯೋಚಿಸಿ ನೆಮ್ಮದಿ ಕಳೆದುಕೊಳ್ಳುತ್ತೇವೆ. ಆದರೆ ನೀವು ಸರಿಯಿದ್ದಾಗ ಜಗತ್ತಿನ ಯಾವುದೇ ಟೀಕೆ ನಿಮ್ಮನ್ನು ಮುಟ್ಟಬಾರದು. ಕೇವಲ ಹೌದೇ ಎಂದು ಹೇಳಿ ಮುಂದೆ ಸಾಗುವುದನ್ನು ಕಲಿಯಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಜೆನ್ ಕಥೆಗಳು ನಮ್ಮ ಜೀವನಕ್ಕೆ ಎಷ್ಟು ಚೆನ್ನಾಗಿ ಹೋಲುತ್ತವೆ ಎಂಬುದನ್ನು ತಿಳಿಯೋಣ. ಅಲ್ಲಿಯವರೆಗೂ ಶುಭವಾಗಲಿ.